ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ. ಎಲ್ಲರೂ ಕೂಡ ಹೆಂಗದೀರಿ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಮತ್ತೊಮ್ಮೆ ಕಿತ್ತೂರು ಕನ್ನಡತಿಗೆ ಸ್ವಾಗತವನ್ನು ಕೋರ್ತಾ ಬೆಳಗಿನ ಶುಭೋದಯದೊಂದಿಗೆ ಈ ವ್ಲಾಗನ್ನು ಶುರು ಮಾಡಾಕತ್ತೀನಿ. ಇವತ್ತಿನ ವ್ಲಾಗ್ದೊಳಗೆ ಏನೆಲ್ಲ ಇರ್ತೈತಿ ಅನ್ನುವಂತಹದ್ದನ್ನು ನೀವು ನೋಡ್ತಾ ಹೋಗ್ತೀರಿ. ಒಂದು ಪ್ರೊಡಕ್ಟಿವಿಟಿ ಅಂತಂದ್ರೆ ಒಂದು ಡೇಯನ್ನು ನಾವು ಯಾವ ರೀತಿ ಕಳಿತೀವಿ ಅನ್ನುವಂತಹದ್ದು ಇವತ್ತಿನ ವ್ಲಾಗಲ್ಲಿ ಇರ್ತದೆ. ಸೊ ನಿನ್ನೆ ವ್ಲಾಗ್ನೊಳಗೆ ನಿಮಗೆ ಮೊಗ್ಗನ್ನು ತೋರಿಸಿದ್ವಿ, ಅದು ಹೂ ಕೂಡ ಆಗಿತ್ತು. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಕ್ಕೈತಿ ಅಂತ ಭಾವಿಸ್ತಾ, ಯಾರೆಲ್ಲ ಚಾನಲ್ಗೆ ಹೊಸಬ್ರದೇರಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಅಂತ ಹೇಳ್ತಾ, ಸೊ ನನ್ನ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೈತಿ. ಅಡುಗೆಯ ಮುಖಾಂತರ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಸ್ಯಾಟರ್ಡೇ ಇರೋದ್ರಿಂದ ಅವ್ರಿಗೆ ಉಪ್ಪಿಟ್ಟನ್ನು ಮಾಡಿದ್ನಿ, ಉಪ್ಪಿಟ್ಟು ಕಟ್ಕೊಂಡು ಇನ್ನು ಮಧ್ಯಾಹ್ನದ ಹೊತ್ತಿನ ಅಡುಗೆಯನ್ನು ಕೂಡ ಇಲ್ಲೇ ನಾನು ಏನು ಮಾಡತ್ತೀನಿ, ಪ್ರಿಪ್ರೇಷನ್ ಮಾಡಾಕತ್ತೀನಿ. ಸ್ವಲ್ಪ ಹೊರಗೆ ಹೋಗೋದ್ರಿಂದ ಕೆಲಸ ಎಷ್ಟು ಬೇಗ ಆಗ್ತೈತಿ ಅಷ್ಟು ಬೇಗ ಮುಗಿಸ್ಕೊಂಡ್ರಾತಂತೇಳಂದ ಇಲ್ಲೇ ಕುಕ್ಕರನ್ನು ಪ್ರಿಪೇರ್ ಮಾಡಿ ಇಡಾಕತ್ತೀನಿ. ಕುಕ್ಕರ್ಗೆ ಅಕ್ಕಿ ತೊಳೆದು ಅನ್ನ ಮಾಡ್ಲಿಕ್ಕೆ ಇಟ್ಟೇನಿ, ಹಂಗೆ ಹೆಸರು ಕಾಳು ಕೂಡ ಕುದಿಲಿಕ್ಕೆ ಇಟ್ಟೇನಿ. ಇವೆಲ್ಲ ಸೈಡ್ ಇದು ಕುಕ್ಕರನ್ನು ಹಚ್ಚಿದ ನಂತರದೊಳಗೆ ಸ್ವಲ್ಪ ಮನಿ ಪ್ಲ್ಯಾಂಟನ್ನು ಬೆಳೆಸಾಕತ್ತಿದ್ನಿ. ನೋಡ್ಬೋದಿಲ್ಲೇ ಅದು ಚೆನ್ನಾಗಿ ಗ್ರೋತ್ ಆಗಾಕತ್ತೈತಿ. ಆ ಗ್ರೋತ್ ಆಗುವಂತಹ ಒಂದು ಮನಿ ಪ್ಲ್ಯಾಂಟಿನೊಳಗೆ ಹಾಗೆ ಹಸಿರೆಲೆ ನಗುತ್ತಿರುವಾಗ ಹಣ್ಣೆಲೆ ಉದುರುತ್ತಿತ್ತಂತಂದು ಹಣ್ಣೆಲೆ ಉದುರಾಕತ್ತಿತ್ತು. ಆ ಉದುರುವಂಥ ಎಲೆಯನ್ನು ತೆಗೆದು ಅದಕ್ಕೆ ಸ್ವಲ್ಪ ಪೋಷಣೆಯನ್ನು ಮಾಡಿದ್ರೆ ಆಯ್ತಂತೇಳಂದ ಅದ್ರದ್ದು ಕೇರನ್ನು ಮಾಡಾಕತ್ತೀನಿ. ಇನ್ನು ಇದೆಲ್ಲ ಕೆಲಸ ಮುಗಿಸ್ಕೊಂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತಂತ ಹೇಳಿದ್ನಿ. ಸಿಂಪಲ್ಲಾಗೆ ರೆಡಿಯಾಗೆ ಮಕ್ಕಳ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಯಾಕಂತಂದ್ರೆ ಮಕ್ಕಳ ಬುಕ್ಸನ್ನು ಕಲೆಕ್ಟ್ ಮಾಡಬೇಕಾಗಿತ್ತು. ಮಕ್ಕಳ ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡು ಬಂದ ನಂತರದೊಳಗೆ ಅಡುಗೆ ಕೆಲಸ ಶುರು ಮಾಡಿದ್ರೆ ಆಯ್ತಂತೇಳಂದ ಬೇಗ ನಾ ಏನು ಮಾಡತ್ತೀನಿ, ಮಕ್ಕಳ ಸ್ಕೂಲಿಗೆ ಹೋಗಲಿಕ್ಕೆ ರೆಡಿಯಾಗಿ ಹೊಂಟೇನಿ. ಇನ್ನು ಹೋಗ್ತಾ ಹಾಗೆ ಸ್ಕೂಲಿಗೆ ಹೋಗಿ ಮಕ್ಕಳದೊಂದು ಬುಕ್ಸನ್ನು ತೊಗೊಂಡು ಬಂದು ಕೆಲಸ ಮಾಡೋದು ಏನಾಕತಿ ಸುಸ್ತಾದಂಗೆ ಆಕತಿ ಅಂತೇಳಂದ ಮೊದಲು ನಾ ಇಲ್ಲಿ ಕುಕ್ಕರನ್ನು ರೆಡಿ ಮಾಡಿ ಇಟ್ಟಿದ್ನಿ. ಬಂದು ನೋಡೋದ್ರೊಳಗೆ ಕುಕ್ಕರ್ ಪ್ರೆಷರ್ ಕೂಡ ಆರಿತ್ತು. ಆರಿದ ನಂತರದೊಳಗೆ ನೋಡ್ರಿ ಇಲ್ಲಿ ಹೆಸರು ಕಾಳು ಕೂಡ ಚಲೋ ತಮಗೆ ಕುದ್ದಾವ ಹಣ್ಣಗೆ. ಹಿಂಗೆ ಕುದ್ದ ನಂತರದೊಳಗೆ ಇದನ್ನು ನಾನು ಗ್ರೇವಿ ರೂಪದೊಳಗೆ ಅಂತಂದ್ರೆ ಅನ್ನಕ್ಕೂ ಕೂಡ ಹಾಗೆ ರೊಟ್ಟಿಗೆ ಕೂಡ ಬರೋ ರೀತಿಯೊಳಗೆ ಏನು ಮಾಡ್ತೀನಿ, ರೆಡಿ ಮಾಡ್ತೀನಿ. ಇನ್ನು ಸೈಡ್ ಹೆಸರು ಕಾಳು ಒಗ್ಗರಣೆಗೆ ಈರುಳ್ಳಿ ಹೆಂಚ್ಕೋಬೇಕು. ಹಾಗೆ ಅದಕ್ಕೆ ಹುಳಿಗೆ ನೀವು ಬೇಕಾದ್ರೆ ಹುಣಸೆ ಹಣ್ಣನ್ನು ಕೂಡ ಹಾಕೋಬೋದು, ಹಾಗೆ ಟೊಮೆಟೊ ಇದ್ರೆ ಹುಳಿ ಟೊಮೆಟೊ ಕೂಡ ಹಾಕೋಬೋದು. ನಾ ಇಲ್ಲೇ ಹುಣಸೆ ಹಣ್ಣನ್ನು ನೆನೆ ಹಾಕೋದಕ್ಕೆ ಮರೆತ್ನಿ, ಹಾಗಾಗಿ ಟೊಮೆಟೊ ಇದ್ದದ್ರಿಂದ ಟೊಮೆಟೊನ ಕಟ್ ಮಾಡಿ ಹಾಕಾಕತ್ತೀನಿ. ಇಳ್ಗಿ ಮಣಿ ಮುಖಾಂತರ ನನಗೆ ಹೆಂಚ್ಕೊಂಡು ರೂಢಿ ಇರೋದ್ರಿಂದ ನಾ ಬಡ ಏನು ಮಾಡ್ತೀನಿ, ಚಾಕು ಸಹಾಯದಿಂದ ನನಗೆ ಸ್ವಲ್ಪ ಗಾಮ್ ಆಗೋದಿಲ್ಲ. ಅದಕ್ಕಾಗಿ ಬಡ ಅಂತೇಳಂದ ಈರುಳ್ಳಿ ಕಟ್ ಮಾಡೋದು ನಮ್ಮ ಕಡೆ ಇದಕ್ಕೆ ಇಳ್ಗಿ ಮಣಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮನೆಯೊಳಗೆ ಇಳ್ಗಿ ಮಣಿ ಇದ್ದೇ ಇರ್ತಾವೆ. ಇಳ್ಗಿ ಮಣಿ ಸಹಾಯದ ಮುಖಾಂತರ ಕಟ್ ಮಾಡ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆ ಹಾಕಾಕತ್ತೀನಿ. ಒಗ್ಗರಣೆಗೆ ಏನಿಲ್ಲ, ಮಾಮೂಲಿ ಯಾವ ರೀತಿ ನಾವು ಮನೆಯೊಳಗೆ ಕಾಯಿಪಲ್ಯನ ಒಗ್ಗರಣೆ ಹಾಕ್ತೇವಲ್ಲ ಅದೇ ರೀತಿಯೊಳಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರದೊಳಗೆ ಸಾಸ್ವೆ ಜೀರಿಗೆ ಚಟಪಟ ಸಿಡಿಯೋ ತನಕ ನಿಂತು ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ, ಕರಿಬೇವು ಕೂಡ ಸಿಡಿದ ನಂತರದೊಳಗೆ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿದ ನಂತರದೊಳಗೆ ಅದು ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ನಂತರದೊಳಗೆ ಅದಕ್ಕೆ ಕಟ್ ಮಾಡಿಟ್ಟಂಥ ಟೊಮೆಟೊ ಹಾಕಿ ಅದನ್ನು ಕೂಡ ಬಾಡಿಸ್ಬೇಕು. ಸೊ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಜಲ್ದಿ ಒಗ್ಗರಣೆಯೊಳಗೆ ಬಾಡ್ಬೇಕಂತಂದ್ರೆ ಸ್ವಲ್ಪ ಅದಕ್ಕೆ ನಾವೇನು ಮಾಡಬೇಕು, ಉಪ್ಪನ್ನು ಉದುರಿಸ್ಬೇಕು. ನೀರಿನ ಅಂಶ ಬಿಟ್ಟು ಏನಾಕತಿ ಅವೆರಡೂ ಕೂಡ ಜಲ್ದಿ ಫ್ರೈ ಆಕ್ಕಾವು. ಇದೊಂದು ಟಿಪ್ಸ್. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತೈತಿ ಅಡುಗೆ ಮನೆಯೊಳಗೆ, ಆದರೂ ಕೂಡ ನನಗೆ ಗೊತ್ತಿದ್ದಂಥ ನಾಲೆಜನ್ನು ನಾ ಇಲ್ಲೇ ಶೇರ್ ಮಾಡಾಕತ್ತೀನಿ. ಇನ್ನು ಉಪ್ಪನ್ನು ಹಾಕಿದ ನಂತರದೊಳಗೆ ಅರಿಶಿನ ಹಾಕಬೇಕು. ಹಾಗೆ ನಾ ಇಲ್ಲೇ ಒಣ ಖಾರ ಪುಡಿಯನ್ನು ಬಳಸಾಕತ್ತೀನಿ. ಯಾರಿಗೆ ಅಚ್ಚ ಖಾರದ ಪುಡಿ ಇಷ್ಟ ಆಗೋದಿಲ್ಲ ಅವರು ಹಸಿ ಮೆಣಸಿನ್ಕಾಯನ್ನು ಮಿಕ್ಸಿ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ ಖಾರವನ್ನು ಕೂಡ ಹಾಕೋಬೋದು. ಬಟ್ ನಾ ಇಲ್ಲೇ ಹಸಿ ಮೆಣಸಿನ್ಕಾಯಿ ಉಪಯೋಗಿಸಿಲ್ಲ, ಅದ್ರ ಬದಲಿ ಒಣ ಖಾರ ಪುಡಿಯನ್ನು ಉಪಯೋಗಿಸಾಕತ್ತೀನಿ. ಸೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರದೊಳಗೆ ಇನ್ನೊಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಗರಂ ಮಸಾಲ, ಹಾಗೆ ಸಾಮಾನ್ಯವಾಗಿ ನಮ್ಮ ನಾರ್ತ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಭಾಗದೊಳಗೆ ಏನಪ್ಪ ಅಂತಂದ್ರೆ ಗುರೆಳ್ಳು
ಪುಡಿ ಮಾಡಿ ಇಟ್ಟಿರ್ತೇವೆ. ಸಾಮಾನ್ಯವಾಗಿ ಅಡುಗೆಗೆ ಉಪಯೋಗಿಸ್ತೇವೆ. ಗುರೆಳ್ಳು ಪುಡಿಯನ್ನು ಮತ್ತು ಹಂಗೆ ಕೊಬ್ಬರಿ ಪುಡಿಯನ್ನು ಹಾಕಿದ್ರೆ ಅಡುಗೆ ರುಚಿ ಕೊಡ್ತೈತಿ. ನಾ ಇಲ್ಲೇ ಕೊಬ್ಬರಿ ಏನು ಬಳಸಿಲ್ಲ, ಗುರೆಳ್ಳು ಪುಡಿ ಬಳಸಿದ್ದೀನಿ. ಹಂಗೆ ಸ್ವಲ್ಪ ಶೇಂಗಾದ ಪುಡಿ ಕೂಡ ಇದಕ್ಕೆ ಹಾಕಿದ್ದೀನಿ. ಲಾಸ್ಟ್ದೊಳಗೆ ಎಲ್ಲ ಆದ ನಂತರದೊಳಗೆ ಇಷ್ಟು ಒಗ್ಗರಣೆ ಹಾಕಿ ಕಾಳನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಏನು ಶೇಂಗಾ ಪುಡಿ ಅಂತ ಹೇಳಿದ್ನಲ್ಲ ಅದನ್ನು ಹಾಕಿದ ನಂತರದೊಳಗೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿದ್ರೆ ಪಲ್ಯ ರೆಡಿ ಆಕೈತಿ. ಬಹಳ ಸುಲಭ ಐತಿ. ಇದು ಒಂದು ನಮ್ಮ ಉತ್ತರ ಕರ್ನಾಟಕದ ಹೆಸರು ಕಾಳು ಪಲ್ಯ ಅಂತಲೇ ಹೇಳ್ಬೋದು. ಗ್ರೇವಿ ಬೇಕಾದ್ರೆ ಗ್ರೇವಿ ರೀತಿಯೊಳಗೆ ಮಾಡ್ಕೋಬೋದು, ಅಥವಾ ನೀವು ಏನು ಕಾಳು ರೀತಿಯೊಳಗೆ ಕೂಡ ಮಾಡ್ಕೋಬೋದು. ಇದಾದ ನಂತರದೊಳಗೆ ರೊಟ್ಟಿ ಮಾಡಬೇಕಿತ್ತು. ರೊಟ್ಟಿಗೆ ಹಿಟ್ಟನ್ನು ನಾ ಮೊದಲ ಜರಡಿ ಹಿಡ್ಕೊಂಡು ಇಟ್ಕೊಂಡಿರ್ತೀನಿ, ಸಾಣಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಅದರೊಳಗಿನ ಕಸ ಕಡ್ಡಿ ಏನು ಇರೋದಿಲ್ಲ. ನಂತರದೊಳಗೆ ಸೈಡ್ ಹೆಸರಿಟ್ಟು ಆ ಹೆಸರನ್ನು ಎಷ್ಟು ರೊಟ್ಟಿ ಬೇಕಾಗ್ತೈತಲ್ಲ ಅಷ್ಟು ರೊಟ್ಟಿ ಹಿಟ್ಟಿಗೆ ನಾವು ಹೆಸರನ್ನು ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಅದನ್ನು ಏನು ಮಾಡಬೇಕು, ಹಿಟ್ಟು ಹಿಡಿಯೋ ತನಕ ಹೆಸರನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರದೊಳಗೆ ಏನು ಮಾಡ್ಬೇಕಂತಂದ್ರೆ ಅದನ್ನು ಸ್ವಲ್ಪ ಮುಚ್ಚಿಟ್ಟು ಸೈಡ್ ಮತ್ತು ನಾವು ಅದಕ್ಕೆ ಬೇಕಾದಂತಹ ತಯಾರಿ ಅಂತಂದ್ರೆ ರೊಟ್ಟಿಗೆ ಹಚ್ಚಾಕ ನೀರು, ಹಾಗೆ ರೊಟ್ಟಿ ಹಿಟ್ಟು, ಆಮೇಲೆ ನೀರಿನೊಳಗೆ ಅರ್ಬಿಯನ್ನು ಇಂಥವೆಲ್ಲ ಮಾಡ್ಕೊಂಡು ತೆವಿ ಕೂಡ ಒಲೆ ಮ್ಯಾಗ ಇಟ್ಕೊಂಡು ಅದನ್ನು ಅಷ್ಟೋ ತನಕ ಚೆನ್ನಾಗಿ ಏನು ಮಾಡ್ಬೇಕು ಅದನ್ನಂದ್ರೆ ರೊಟ್ಟಿ ಹಿಟ್ಟನ್ನು ಎಲ್ಲ ಜಿಗಟ್ ಹತ್ತೋ ರೀತಿಯೊಳಗೆ ಬಿಸಿ ಇರ್ತದಣ್ಣ ಅದನ್ನು ನಾವು ನಾದ್ಕೋಬೇಕು. ಚೆನ್ನಾಗಿ ಅದನ್ನು ನಾದ್ಕೊಂಡ್ವಿ ಅಂತಂದ್ರೆ ಎಷ್ಟು ಚಂದ ನೀವು ನಾದ್ಕೋತೀರಲ್ಲ ಅಷ್ಟು ಚಂದ ನಿಮಗೆ ರೊಟ್ಟಿ ಆಕ್ಕವು. ಬಡ್ಸರ್ ನಾವು ಇದನ್ನು ಮಾಡ್ಕೊಂಡ್ವು ಅಂತಂದ್ರೆ ಅದು ಚಲೋ ತಮಗೆ ಆಗಂಗಿಲ್ಲ. ಬಡಿವಾಗ ರೊಟ್ಟಿ ಏನಾಕ್ಕವ ಮೂಗು ಸೀಳೋದು ಮತ್ತು ಹರಿಯೋದು ಈ ರೀತಿಯೊಳಗೆ ಆಗ್ತಾವೆ. ಸೊ ಎಷ್ಟು ಚಲೋ ತಮಗೆ ನಾವು ಗಟ್ಟಿಯಾಗಿ ರೊಟ್ಟಿ ಹಿಟ್ಟನ್ನು ನಾದ್ಕೋತೀವಿ, ಆ ಹಿಟ್ಟು ಅಷ್ಟು ಚಂದ ನಮಗೆ ರೊಟ್ಟಿ ಬಡಿಯಾಕೆ ಹೆಲ್ಪ್ ಆಕೈತೆ. ನೋಡ್ರಿ ಇಲ್ಲೇ ಸ್ವಲ್ಪ ನಾ ತಣ್ಣೀರನ್ನು ಹಾಕ್ಕೊಂಡು ಎರಡೂ ಕೈ ಸಹಾಯದಿಂದ ಏನು ಮಾಡತ್ತೀನಿ ರೊಟ್ಟಿ ಹಿಟ್ಟನ್ನು ನಾದಿಟ್ಕೋತೀನಿ. ನೋಡ್ರಿ ಇಲ್ಲೇ ನನ್ನ ರೊಟ್ಟಿ ಹಿಟ್ಟು ತಯಾರಾಯಿತು. ಇನ್ನು ಅದನ್ನು ಎಷ್ಟು ಬೇಕು, ಒಂದು ರೊಟ್ಟಿ ಹಿಟ್ಟಿನ ಉಳ್ಳಿ ಎಷ್ಟು ಬೇಕಲ್ಲ ಅಷ್ಟು ಉಳ್ಳಿ ತೊಗೊಂಡು ಆ ಉಳ್ಳಿ ಕೂಡ ಏನು ಮಾಡಬೇಕು ಚಲೋ ತಮಗೆ ನಾದ್ಕೊಂಡು ರೊಟ್ಟಿ ಬಡಿಯಾಕೆ ಶುರು ಮಾಡಬೇಕು. ರೊಟ್ಟಿ ಬಡಿಯಾಕೆ ಶುರು ಮಾಡ್ಬೇಕಂತಂದ್ರೆ ಪೈಲ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲರಿಗೂ ಕೂಡ ಏನಾಕತಿ ರೊಟ್ಟಿ ಹರಿದಂಗೆ ಆಕ್ಕಾವ. ಆದರೆ ಬರ್ತಾ ರೂಢಿ ಆಗ್ತಾ ಅದು ನಮಗೆ ಏನಾಕತಿ ಈಸಿ ಆಕೈತಿ. ನೋಡ್ರಿ ಒಂದು ಉಳ್ಳಿ ತೊಗೊಂಡು ಅದಕ್ಕೆ ಬುಡಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ರೊಟ್ಟಿ ತಿರುಗೋ ರೀತಿಯೊಳಗೆ ಸಾವಕಾಶ ಅದನ್ನು ಒಂದು ಕೈ ಸಹಾಯದಿಂದ ಏನು ಮಾಡಬೇಕು ಬಡಿತಾ ಬರಬೇಕು. ಸ್ವಲ್ಪ ದೊಡ್ಡದಾದ ನಂತರದೊಳಗೆ ಅದನ್ನು ಬಡಿತಾ ಬಂದಂಗೆ ಅದು ದೊಡ್ಡದಾಕೈತಿ. ನಮಗೂ ಕೂಡ ಸ್ಟಾರ್ಟಿಂಗ್ ಏನಾಕಿತ್ತು, ಅಯ್ಯೋ ರೊಟ್ಟಿ ಮಾಡೋದಂದ ಕೂಡಲೇ ಮೈಯಾಗ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು, ಏನಪ್ಪ ರೊಟ್ಟಿ ಮಾಡಬೇಕಲ್ಲ ಅಂತೇಳಂದು. ಆದರೆ ಇವತ್ತು ಅದ ರೊಟ್ಟಿ ಏನು ಕಲಿತಾ ಬ್ರಹ್ಮ ವಿದ್ಯೆ ಕೂಡ ಏನಾಕೈತಿ ಕೋತಿ ವಿದ್ಯೆ ಆಕೈತಿ ಅಂತ ಹೇಳ್ತಾರೆ. ಸೊ ಹಂಗೆ ಇವತ್ತು ರೊಟ್ಟಿ ಮಾಡೋದಂದ ಕೂಡಲೇ ನಮಗೆ ಏನಾಗೈತಿ ಸರ್ವೇ ಸಾಮಾನ್ಯವಾಗಿ ಆಗಿಬಿಟ್ಟೈತಿ. ಯಾವುದೂ ಕೂಡ ನಮಗೆ ಅಸಾಧ್ಯ ಅಂತ ಅಂದ್ಕೊಂಡ್ರೆ ಅದು ಅಸಾಧ್ಯನ ಆಕೈತಿ. ಸೊ ಹೌದಪ್ಪ ಇದನ್ನು ಮಾಡಬಹುದು ಸಾಧ್ಯ ಅಂತ ತಿಳ್ಕೊಂಡ್ವು ಅಂತಂದ್ರೆ ಅದು ನಮ್ಮ ಕೈಲಿಂದ ಈಸಿಯಾಗಿ ಮಾಡಲಿಕ್ಕೆ ಏನಾಕತಿ ಹೆಲ್ಪ್ ಆಕೈತಿ ಅಂತಲೇ ಹೇಳ್ಬೋದು. ನೋಡ್ರಿ ಇಲ್ಲೇ ನನ್ನ ರೊಟ್ಟಿ ಇಷ್ಟು ದೊಡ್ಡ ರೊಟ್ಟಿ ಮಾಡ್ತೀನಿ. ಮಾಡಿದ ನಂತರದೊಳಗೆ ಹಂಚು ಕಾದಿತ್ತು, ಹಂಚಿಗೆ ಆ ರೊಟ್ಟಿಯನ್ನು ಹಾಕಿ ಒಂದು ಮೈ ನೀರನ್ನು ಹಚ್ಚಬೇಕು. ನೀರು ಹಚ್ಚಿದ ನಂತರದೊಳಗೆ ಅದು ಚಲೋ ತಮಗೆ ಎರಡೂ ಮೈ ಬೆಂದ್ರೆ ರೊಟ್ಟಿ ಎಷ್ಟು ಚಂದ ಉಬ್ಬಿ ಬರ್ತಾವಂತಂದ್ರೆ ಬಾಯಾಗಿಟ್ರೆ ಕರಗಬೇಕು, ಆ ರೀತಿಯೊಳಗೆ ರೊಟ್ಟಿ ಉಬ್ಬಿ ಬರ್ತಾವ. ಸ್ವಲ್ಪ ಹಂಚು ಏನಾರ ಚಲೋ ತಮಗೆ ಕಾಯ್ದ ಇತ್ತಂತಂದ್ರೆ ಹಿಂಗೆ ರೊಟ್ಟಿ ಏನಾಕಾವು ಸ್ವಲ್ಪ ಅಲ್ಲೆಲ್ಲೇ ಹಿಡ್ದು ಹರಿತಾವು. ಬಟ್ ನಂದು ಸ್ವಲ್ಪ ಹಂಚು ಇನ್ನೂ ಚೆಂದಾಗೆ ಕಾದಿರ್ಕಿಲ್ಲ. ಆದರೆ ಬರ್ತಾ ಹಂಚು ಚಲೋ ತಮಗೆ ಕಾಯ್ತಂತಂದ್ರೆ ರೊಟ್ಟಿ ಏನಾಕಾವು ಈಸಿ ಆಕಾವು ಮಾಡಕ್ಕೆ. ಅನ್ನಗೊಡಕ್ಕೆ 15 ರೊಟ್ಟಿ ಬಡ್ದು ಹೋಗಿದ್ನಿ. ಇನ್ನು ಮಕ್ಕಳು ಕೂಡ ಬರ್ತಾರ ಅಂತಂದ್ರೆ ಬಿಟ್ಟರು ಮಕ್ಕಳು. ಅವ್ರ ಮಕ್ಕಳಿಗೆ ಲಾಸ್ಟ್ ರೊಟ್ಟಿಯನ್ನು ಏನು ಮಾಡತ್ತೀನಿ ಬಡಿಯಾಕತ್ತೀನಿ. ಬಡದ ನಂತರದಾಗ ಅವ್ರ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗೋದ್ರೊಳಗೆ ನನ್ನ ರೊಟ್ಟಿ ಕೆಲಸನೂ ಕೂಡ ಮುಗಿತೈತಿ. ಮುಗಿದ ನಂತರದೊಳಗೆ ಮಧ್ಯಾಹ್ನ ಎಷ್ಟಪ್ಪ ಟೈಮ್ ಅಂದರೆ 2 ಗಂಟೆ ಆಗಿರ್ತೈತಿ. 2 ಗಂಟೆ ಸಮಯಕ್ಕೆ ಮಕ್ಕಳಿಗೂ ಕೂಡ ಹಾಗೆ ನಾನು ಕೂಡ ನಾವು ಇರೋರ 4 ಜನ ಮತ್ತು ನಾವು ಅಷ್ಟೂರು ಕೂಡ ಊಟ ಮಾಡೋದು. ಡೈಲಿ ಮಕ್ಕಳು ಮಧ್ಯಾಹ್ನ ಸ್ಕೂಲ್ನಾಗ ಊಟ ಮಾಡಿರ್ತಾರೆ, ನಾ ಮನೆಯೊಳಗೆ ಒಬ್ಬಾಕೆ ಇರ್ತೀನಿ. ಆದ್ರೆ ಸ್ಯಾಟರ್ಡೆ ಮತ್ತು ಸಂಡೇ ಮತ್ತು ಎವ್ರಿ ಡೇ ನೈಟ್ ನಾವು ಅಷ್ಟೂ ಜನ ಕೂತ್ಕೊಂಡ್ಬಿಟ್ಟು ಎಲ್ಲವನ್ನು ಮಾಡಿದಂತಹ ಅಡುಗೆಯನ್ನು ಸೆಂಟ್ರ್ ಇಟ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಊಟವನ್ನು ಮಾಡುವಂಥ ಪದ್ಧತಿ ನಮ್ಮ ಮನೆಯೊಳಗೈತಿ.
ಸೊ ನೋಡ್ರಿ ಇಲ್ಲೇ ಒಂದು 10-15 ರೊಟ್ಟಿ ಬಡದ್ನಿ. ರೊಟ್ಟಿ ಮಾಡಿದ ನಂತರದೊಳಗೆ ಮಕ್ಕಳು ಬಂದರು. ಅವ್ರ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆದರು. ಎಲ್ಲ ಪಟ್ ಪಟ್ಟ ಹಾಲ್ನಾಗ ಇಟ್ಕೊಂಡು ಕುಂತ್ವಿ. ಕುಂತ ನಂತರದೊಳಗೆ ಬಿಸಿ ಬಿಸಿ ಹೆಸರು ಕಾಳು ಪಲ್ಯ ಹಾಗೆ ಬಿಸಿ ಬಿಸಿ ರೊಟ್ಟಿ ಎಲ್ಲರಿಗೂ ಕೂಡ ನಾನು ಇಲ್ಲೇ ತಾಟ್ ಹಚ್ಕೊಡತ್ತೀನಿ. ಅದ್ರ ಮ್ಯಾಗ ಸ್ವಲ್ಪ ಕರಗುವಂಗ ಬೆಣ್ಣೆ ಅಥವಾ ತುಪ್ಪ ಈ ರೀತಿ ಹಚ್ಕೊಂಡು ಉಣ್ಣೋದ್ರಾಗ ಅದರಾಗಿರುವಂತಹ ಒಂದು ಖುಷಿನ ಬೇರೆ. ಸೈಡ್ ಮತ್ತೊಂದು ಏನೂ ಬೇಕಂತ ಅನಿಸೋದಿಲ್ಲ. ಸೊ ನೋಡ್ರಿ ಇಲ್ಲೇ ನಾ ಸೈಡ್ ನನಗೂ ಹಚ್ಕೊಂತ ಹಾಗೆ ಮಕ್ಕಳಿಗೂ ಕೂಡ ಬಡಿಸ್ತಾ, ಮಕ್ಕಳು ಕೂಡ ಡೈಲಿ ನಮ್ಮ ಮನೆಯೊಳಗೆ ಮಕ್ಕಳಿಗೆ ಒಂದು ರೂಢಿ ಏನಂತಂದ್ರೆ ಅದನ್ನು ಯಾವುದೋ ಒಂದು ಊಟ ಆಗಲಿ ಟಿಫನ್ ಆಗಲಿ ಅವರು ಶುರು ಮಾಡ್ಬೇಕಂತಂದ್ರೆ ಸೊ ದೇವರನ್ನು ನೆನೆಸಿಬಿಟ್ಟು ಅವ್ರು ಏನು ಮಾಡ್ತಾರೆ ಶುರು ಮಾಡ್ತಾರೆ. ಈ ಒಂದು ಪದ್ಧತಿ ಮಕ್ಕಳಿಗೆ ನಾ ಇಟ್ಟಿರೋದ್ರಿಂದ ಅವರಿಗೆ ಅದು ರೂಢಿ ಆಗಿಬಿಟ್ಟೈತಿ. ಸೊ ನಂತರದೊಳಗೆ ಅವರು ಪ್ರೇಯರನ್ನು ಮಾಡಿದ ನಂತರದೊಳಗೆ ನಮ್ಮದು ಊಟ ಶುರು ಆಕೈತಿ. ಆದಷ್ಟು ಈಗಿನವರ ಒಂದು ಮನೆಯೊಳಗೆ ಈ ರೀತಿ ಊಟ ಮಾಡುವಂತಹ ಪದ್ಧತಿ ಕಡಿಮೆ ಆಗೈತಿ ಅಂತ ನಾನು ಹೇಳ್ತೀನಿ. ಸೊ ಆದಷ್ಟು ಅದನ್ನು ರೂಢಿ ಮಾಡ್ಕೊಳ್ರಿ. ಇದಾಗಿತ್ತು ಇವತ್ತಿನ ಈ ನನ್ನ ವ್ಲಾಗ್. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಸೊ ಇವತ್ತಿನ ಈ ವ್ಲಾಗ್ ನಿಮ್ಗೆ ಅಲ್ಪ ಸ್ವಲ್ಪನಾದರೂ ಉಪಯೋಗಕ್ಕೆ ಬಂದಿದೆ ಅಂತ ಭಾವಿಸ್ತಾ, ನಾಳೆ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್.